ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಕಳೆದ 4 ಪಂದ್ಯಗಳಲ್ಲೂ ತಂಡವನ್ನು ಸಮರ್ಥವಾಗಿ ಮುನ್ನಡೆಸಿದ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಕೊನೆ ಪಂದ್ಯದಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ 3 ಸ್ಟಾರ್ಸ್ ಕೂಡ ಹೊರಬಿದ್ದಿದ್ದಾರೆ. ಟೀಮ್ ಇಂಡಿಯಾಗೆ ಇದೇ ಅಡ್ವಾಂಟೇಜ್ ಆಗುತ್ತಾ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ 5ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯ ಇಂದಿನಿಂದ ಓವಲ್ನಲ್ಲಿ ನಡೆಯಲಿದೆ. ಈಗಾಗಲೇ ಸರಣಿಯು 2-1 ಅಂತರದಿಂದ ಇಂಗ್ಲೆಂಡ್ ಮುನ್ನಡೆಯನ್ನು ಪಡೆದಿದೆ. ಕೊನೆಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ರೆ ಸರಣಿ ಸಮಬಲ ಆಗುತ್ತೆ, ಅಥವಾ ಪಂದ್ಯ ಡ್ರಾ ಆದರೂ ಆಂಗ್ಲರೇ ಸೀರೀಸ್ ಗೆಲ್ತಾರೆ. ಸೊ ಈ ಹೈ ವೋಲ್ಟೇಜ್ ಮ್ಯಾಚ್ನಲ್ಲೇ ಇಂಗ್ಲೆಂಡ್ ತಂಡ ಹಿನ್ನಡೆಯನ್ನು ಅನುಭವಿಸಿದೆ. ಸಾಲಿಡ್ ಫಾರ್ಮ್ನಲ್ಲಿದ್ದ ಬೆನ್ ಸ್ಟೋಕ್ಸ್ ರೂಲ್ಡ್ ಔಟ್. 4ನೇ ಪಂದ್ಯದಲ್ಲಿ ಗೆದ್ದೇ ಬಿಟ್ವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದ ಆಂಗ್ಲರು ಕೊನೆಗೆ ಮ್ಯಾಚ್ ಡ್ರಾ ಆಗಿದ್ರಿಂದ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ರು. ಹೋಗ್ಲಿ, ಇನ್ನೂ ಒಂದು ಚಾನ್ಸ್ ಇದೆ, ಕೊನೆ ಮ್ಯಾಚ್ನಲ್ಲಿ ಗೆದ್ದು ಸರಣಿ ಕೈವಶ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಸ್ಟಾರ್ ಆಟಗಾರರೇ ತಂಡದಿಂದ ಹೊರಬಿದ್ದಿದ್ದಾರೆ. ಕ್ಯಾಪ್ಟನ್ ಆಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಾಲಿಡ್ ಫಾರ್ಮ್ನಲ್ಲಿದ್ದ ಬೆನ್ ಸ್ಟೋಕ್ಸ್ ಭುಜದ ಗಾಯಕ್ಕೆ ತುತ್ತಾಗಿದ್ದು ಪಂದ್ಯದಿಂದ ಹೊರಬಿದ್ದಿದ್ದಾರೆ. ಇದು ತಂಡಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಆಗಲಿದೆ. ಇಂಗ್ಲೆಂಡ್ ತಂಡ ಬುಧವಾರವೇ ಪ್ಲೇಯಿಂಗ್ 11 ಘೋಷಣೆ ಮಾಡಿದ್ದು, ಅದರಲ್ಲಿ ಸ್ಟೋಕ್ಸ್ ಸ್ಥಾನವನ್ನು ಪಡೆದಿಲ್ಲ. 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಭುಜದ ನೋವಿನಿಂದ ಬಳಲ್ತಾ ಇದ್ರು. ಇದರಿಂದಾಗಿ ಅವರು ಭಾರತದ 2ನೇ ಇನ್ನಿಂಗ್ಸ್ ವೇಳೆ ಬೌಲಿಂಗ್ ಮಾಡಿರಲಿಲ್ಲ. ಇನ್ನು ಸ್ಟೋಕ್ಸ್ ಕಳೆದ 4 ಪಂದ್ಯಗಳಿಂದ 17 ವಿಕೆಟ್ ಬೇಟೆಯಾಡಿದ್ರೆ ಬ್ಯಾಟಿಂಗ್ನಲ್ಲಿ ಶತಕ ಸೇರಿದಂತೆ 304 ರನ್ ಸ್ಕೋರ್ ಮಾಡಿದ್ದಾರೆ. ಸ್ಟೋಕ್ಸ್ ಜೊತೆ ಮತ್ತೆ 3 ತಂಡದಿಂದ ಔಟ್. ಹಾಗಂತ ಇಲ್ಲಿ ಬೆನ್ ಸ್ಟೋಕ್ಸ್ ಮಾತ್ರವೇ ಪಂದ್ಯದಿಂದ ಹೊರಬಿದ್ದಿಲ್ಲ. ಉಭಯ ತಂಡಗಳ ಪಾಲಿಗೆ ನಿರ್ಣಾಯಕವಾಗಿರೋ ಈ ಮ್ಯಾಚ್ನಲ್ಲಿ 4 ಬದಲಾವಣೆಗಳನ್ನು ಇಂಗ್ಲೆಂಡ್ ಮಾಡಿದೆ. ಸ್ಟೋಕ್ಸ್ ಜೊತೆಗೆ ಸ್ಪಿನ್ನರ್ ಲಿಯಾಮ್ ಡಾಸನ್, ವೇಗಿಗಳಾದ ಜೋಫ್ರಾ ಆರ್ಚರ್, ಬ್ರೈಡನ್ ಕಾರ್ಸ್ಲೆ ಅವರನ್ನು ಸಹ ತಂಡದಿಂದ ಕೈಬಿಡಲಾಗಿದೆ. ಇವರ ಜಾಗಕ್ಕೆ ಬೆಥೆಲ್, ಗಸ್ ಅಟ್ಕಿನ್ಸನ್, ಜೇಮಿ ಓವರ್ಟನ್ ಮತ್ತು ವೇಗಿ ಜೋಶ್ ಟಂಗ್ ಅವರಿಗೆ ಸ್ಥಾನವನ್ನು ನೀಡಲಾಗಿದೆ. ಬೆನ್ ಸ್ಟೋಕ್ಸ್ ಅನುಪಸ್ಥಿತಿಯಲ್ಲಿ ಉಪನಾಯಕ ಓಲಿ ಪೋಪ್ ಹಂಗಾಮಿ ನಾಯಕನಾಗಿ ಪಂದ್ಯವನ್ನು ಮುನ್ನಡೆಸಲಿದ್ದಾರೆ. ಸರಣಿಯ ಮೊದಲೆರಡು ಪಂದ್ಯದಲ್ಲಿ ಆಡಿದ್ದ ಜೋಶ್ ಟಂಗ್ ಕೊನೆಯ ಪಂದ್ಯಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಹಾಗೆ ರೆಸ್ಟ್ ನೀಡೋ ಸಲುವಾಗಿ ವೇಗಿ, ಜೋಫ್ರಾ ಆರ್ಚರ್ ಮತ್ತು ಬ್ರೈಡನ್ ಕಾರ್ಸಿ ಅವರನ್ನು ಕೈಬಿಡಲಾಗಿದೆ. ಇಂಗ್ಲೆಂಡ್ ಬೌಲರ್ಸ್ ಇಂಜುರಿಗೆ ಕಾರಣವೂ ಇದೆ. ಮ್ಯಾಂಚೆಸ್ಟರ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 157.1 ಓವರ್ಗಳ ಕಾಲ ಫೀಲ್ಡಿಂಗ್ನಲ್ಲಿದ್ದರು. ಇಂಗ್ಲೆಂಡ್ ತಂಡ 257.1 ಓವರ್ಗಳವರೆಗೆ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿತ್ತು. ಬೌಲಿಂಗ್ ಮಾಡಿ ಇಂಜುರಿಗೊಂಡಿದ್ದಾರೆ ಇಂಗ್ಲೆಂಡ್ ಆಟಗಾರರು. ಅಲ್ಲದೆ 4ನೇ ಪಂದ್ಯದಿಂದ 5ನೇ ಪಂದ್ಯಕ್ಕೆ ಕೇವಲ 4 ದಿನಗಳ ಬ್ರೇಕ್ ಇರೋದ್ರಿಂದ ಅನಿವಾರ್ಯವಾಗಿ 4 ಆಟಗಾರರನ್ನು ಹೊರಗಿಡಲಾಗಿದೆ. ಸದ್ಯ ಸರಣಿಯಲ್ಲಿ ಸೆಟ್ ಆಗಿದ್ದ ಇಂಗ್ಲೆಂಡ್ನ 4 ಆಟಗಾರರು 5ನೇ ಪಂದ್ಯದಿಂದ ಹೊರಗೆ ಬಿದ್ದಿರುವುದು ಟೀಮ್ ಇಂಡಿಯಾಗೆ ಅಡ್ವಾಂಟೇಜ್ ಆಗಿದೆ. ಬಿಗ್ ಪ್ಲೇಯರ್ಸ್ ಅಲಭ್ಯತೆಯಲ್ಲಿ ಉಳಿದವರು ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ. ಈಗಾಗಲೇ ಸರಣಿ ಗೆಲ್ಲೋ ಚಾನ್ಸ್ ಕಳ್ಕೊಂಡಿರುವ ಟೀಮ್ ಇಂಡಿಯಾಗೆ ಅಡ್ವಾಂಟೇಜ್ ಅಂದರೆ ಡ್ರಾ ಮಾಡಿಕೊಳ್ಳೋಕೆ ಒಂದು ಚಾನ್ಸ್ ಇದೆ. ಕೊನೆ ಪಂದ್ಯವನ್ನು ಶತಾಯಗತಾಯ ಗೆದ್ರಷ್ಟೇ ಡ್ರಾನಲ್ಲಿ ಕೊನೆಗೊಳಿಸಬಹುದು. ಹೀಗಾಗಿ ಟೀಮ್ ಇಂಡಿಯಾ ಯಾವ ರೀತಿ ಆಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ.